ನಮಸ್ಕಾರ. 2028 ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಗೊತ್ತಾ? ಉಪಮುಖ್ಯಮಂತ್ರಿ ಯಾರಾಗ್ತಾರೆ ಗೊತ್ತಾ? ಖಂಡಿತವಾಗ್ಲೂ ತಾಳೆಗರಿ ಭವಿಷ್ಯ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. 2028 ಕರ್ನಾಟಕ ಎಲೆಕ್ಷನ್ ಭವಿಷ್ಯ ನೋಡಿ. ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ 500% ಇವರೇ ಆಗೋದು. ಇದು ತಾಳೆಗರಿ ಭವಿಷ್ಯ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಯಾರಾಗ್ತಾರೆ 2028? MLA ಎಲೆಕ್ಷನ್ ಬರುತ್ತೆ. 2028ರಲ್ಲಿ MLA ಎಲೆಕ್ಷನ್ನು, ಕರ್ನಾಟಕದಲ್ಲಿ MLA ಎಲೆಕ್ಷನ್ನು. ಮುಖ್ಯಮಂತ್ರಿಗಳು ಯಾರಾಗ್ತಾರೆ, ಉಪಮುಖ್ಯಮಂತ್ರಿಗಳು ಯಾರಾಗ್ತಾರೆ, ಮತ್ತು ಹೋಮ್ ಮಿನಿಸ್ಟರ್ ಯಾರಾಗ್ತಾರೆ? ಖಂಡಿತವಾಗ್ಲೂ ತಾಳೆಗರಿ ಭವಿಷ್ಯ ಸುಳ್ಳಾಗಲ್ಲ. ಇವರೇ ಮುಖ್ಯಮಂತ್ರಿ ಆಗೋದು, ಇವರೇ ಉಪಮುಖ್ಯಮಂತ್ರಿ ಆಗೋದು, ಇವರೇ ಹೋಮ್ ಮಿನಿಸ್ಟರ್ ಆಗೋದು. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾರಾಗ್ತಾರೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೋಡಿ, ಈಗ ಜಾತಕದಲ್ಲಿ ಎಸ್ಪೆಷಲಿ ಈ ಬುಧ ಮತ್ತು ಶುಕ್ರ ಈ ವೃಷಭ ರಾಶಿಯಲ್ಲಿ ಅಥವಾ ಮಿಥುನ ರಾಶಿಯಲ್ಲಿ ಕುತ್ಕೊಂಡಿದ್ದಾಗ ಲಕ್ಷ್ಮೀನಾರಾಯಣ ಯೋಗ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ಸಿಂಹ ರಾಶಿಯಲ್ಲಿ ರವಿ ಮತ್ತು ಬುಧ ಕುತ್ಕೊಂಡಿದ್ದಾಗ ಬುಧ ಆದಿತ್ಯ ಯೋಗ ಅಂತ ಹೇಳ್ತೀವಿ. ಬುಧ ಆದಿತ್ಯ ಯೋಗ ಅಂತಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಮೇಷರಾಶಿಯಲ್ಲಿ ಚಂದ್ರ ಮತ್ತು ಕುಜ ಕುತ್ಕೊಂಡಿದ್ದಾಗ ಶಶಿಮಂಗಳ ಯೋಗ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿ ಬರುತ್ತೆ. ಯೋಗಗಳು ಸಿಕ್ಕಾಬಟ್ಟೆ ಯೋಗಗಳು ಇದ್ದಾವೆ. ಯೋಗಗಳು ನಾವು ಶಾಸ್ತ್ರದ ಪ್ರಕಾರ ಹೇಳ್ತಾ ಹೋದರೆ 300 ಚಿಲ್ಲರೆ ಯೋಗಗಳು ಬರ್ತವೆ. ಸಿಕ್ಕಾಬಟ್ಟೆ ಯೋಗಗಳು. ಆ ಯೋಗಗಳು ಆ ಸಂದರ್ಭಗಳು ಬಂದಾಗ ಮನುಷ್ಯನ ಎತ್ತರಕ್ಕೆ ಬೆಳೆಸ್ತವೆ. ಖಂಡಿತವಾಗ್ಲು ಹಂಗಂತಂದ್ಬಿಟ್ಟು ಇವರೇ ಮುಖ್ಯಮಂತ್ರಿ ಆಗ್ತಾರೆ, ಇವರೇ ಉಪಮುಖ್ಯಮಂತ್ರಿ ಆಗ್ತಾರೆ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಜಾತಕದಲ್ಲಿ ಎಲ್ಲೂ ಬರೆದಿಡೋಕ್ಕೆ ಸಾಧ್ಯನೇ ಇಲ್ಲ. ಬರೆಯೋಕ್ಕೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಮತ್ತು 2028ಕ್ಕೆ ಇದೇ ಪಕ್ಷ ಬರ್ತದೆ. 2028ರಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ, ಇವರೇ ಉಪಮುಖ್ಯಮಂತ್ರಿ ಆಗ್ತಾರೆ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡಿ. ಇಷ್ಟೇ ಓಟಿಂದ ಗೆಲ್ತಾರೆ, ಇಷ್ಟೇ ಸೀಟಿಂದ ಪಕ್ಷ ಬರ್ತತೆ. ಒಬ್ಬೊಬ್ಬ MLAಗೆ BJPಯಿಂದ MLA, ಕಾಂಗ್ರೆಸ್ಸಿಂದ MLA, JDS ಇಂದ MLA ಒಂದೊಂದು ತಾಲೂಕ್ ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ ನಿಂತ್ಕೊಂಡಿರ್ತಾರೆ ಪ್ರತಿ ಊರುಗಳಲ್ಲಿ ಅಲ್ವಾ. ಈ ಒಬ್ಬೊಬ್ಬ MLA BJPಯಿಂದ MLAಗೆ, ಕಾಂಗ್ರೆಸ್ಸಿಂದ MLAಗೆ, JDS ಇಂದ MLA ಕ್ಯಾಂಡಿಡೇಟ್ಗೆ ಇಷ್ಟಿಷ್ಟೇ ಓಟ್ ಬೀಳುತ್ತೆ, ಇವರು ಇಷ್ಟಿಷ್ಟೇ ಓಟಿಂದ ಸೋಲ್ತಾರೆ ಅಂತ ಯಾರಿಗಾದರೂ ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಮತ್ತು ಇವರೇ ಮುಖ್ಯಮಂತ್ರಿ ಆಗ್ತಾರೆ, ಇವರೇ ಉಪಮುಖ್ಯಮಂತ್ರಿ ಇವರೇ ಆಗ್ತಾರೆ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಇವೆಲ್ಲ ಯಾರ ಕೈಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ರೀ. ಸುಮ್ಮನೆ ಪ್ರಿಡಿಕ್ಷನ್ಸ್ಗಳು ಮಾಡ್ತಾರೆ. 2028 ಕರ್ನಾಟಕ ಎಲೆಕ್ಷನ್ನಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇವರೇ ಆಗ್ತಾರೆ ಮುಖ್ಯಮಂತ್ರಿ ಅಂತ ಏನೇನೋ ಹೇಳ್ತಿರ್ತಾರೆ. ಜಾತಕಗಳಲ್ಲಿ ಒಂದು ಯೋಗಗಳು ಅಂತ ಇರುತ್ತೆ, ಬಟ್ ಇವರೇ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಯೋಗ ಇದ್ದೇ ಇರುತ್ತೆ. ದೇವರು ಕೊಟ್ಟಿರ್ತಾನೆ ಯೋಗ. ಬಟ್ ಆಗಬೇಕಲ್ಲ ಎಲ್ಲರೂ. ಇವರೇ ಮುಖ್ಯಮಂತ್ರಿ ಆಗ್ತಾರೆ, ಇವರೇ ಉಪಮುಖ್ಯಮಂತ್ರಿ ಆಗ್ತಾರೆ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷ ಇಷ್ಟೇ ಸೀಟ್ ಬರ್ತತೆ, ಈ MLAಗೆ ಇಷ್ಟೇ ಓಟ್ ಬರ್ತೈತಿ, ಈ MLA ಇಷ್ಟೇ ಓಟಿಂದ ಸೋಲ್ತಾರೆ ಅಂತ ಯಾರಿಗಾದ್ರೂ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಜ್ಯೋತಿಷ್ಯ ನೋಡಿ, 30% 40% ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಇನ್ನು ರಿಮೈನಿಂಗು ಶ್ರಮ, ಕೆಲಸ,
ಶ್ರಮ ಇರಬೇಕು, ಹಾಕಬೇಕು, ಕೆಲಸ ಮಾಡಿರಬೇಕು. ಜನಗಳ ಜನಗಳ ಆ ಒಂದು ಜನಗಳು ಒಂದು ಒಳ್ಳೆಯ ರೀತಿ ಓಟ್ ಹಾಕಿ ಗೆಲ್ಸ ಅಂತ ಆ ಶಕ್ತಿ ತಾಕತ್ತು ಮನುಷ್ಯನಲ್ಲಿ ಇರಬೇಕು. ಇವಾಗೆಲ್ಲ ತುಂಬ ಕಷ್ಟ. ಇವರೇ ಮುಖ್ಯಮಂತ್ರಿ ಆಗ್ತಾರೆ, ಇವರೇ ಉಪಮುಖ್ಯಮಂತ್ರಿ ಆಗ್ತಾರೆ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.